ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸಂಕಟಹರ ಚತುರ್ಥಿಯ ಮಹತ್ವ, ಯಾವ ದಿನ ಆಚರಿಸಬೇಕು, ಪೂಜೆ ವಿಧಾನ, ಉಪವಾಸ ನಿಯಮಗಳು, ಚಂದ್ರೋದಯ ಸಮಯ, ಅರ್ಘ್ಯ ನೀಡುವ ವಿಧಾನ, ಹಾಗೆ ಚಂದ್ರ ಕಾಣಿಸದಿದ್ದರೆ ಏನು ಮಾಡಬೇಕು ಎನ್ನುವ ವಿವರವನ್ನು ಸಂಪೂರ್ಣವಾಗಿ ನೋಡೋಣ. ಸಂಕಟಹರ ಚತುರ್ಥಿ ಎಂದರೆ ಜೀವನದಲ್ಲಿರುವ ಎಲ್ಲ ಸಂಕಟಗಳು, ಕಷ್ಟಗಳು, ದೋಷಗಳು ನಿವಾರಣೆಯಾಗುವ ಮಹಾಪುಣ್ಯದ ದಿನ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ದಿನ ಭಗವಾನ್ ಗಣಪತಿಯನ್ನು ಭಕ್ತಿಯಿಂದ ಪೂಜಿಸಿದರೆ ಉದ್ಯೋಗ, ಹಣ, ಆರೋಗ್ಯ, ಕುಟುಂಬ ಸಮಸ್ಯೆಗಳು ಸೇರಿದಂತೆ ಎಲ್ಲ ರೀತಿಯ ಅಡಚಣೆಗಳು ನಿಧಾನವಾಗಿ ದೂರವಾಗಿ ಜೀವನದಲ್ಲಿ ಶುಭ ಫಲಗಳು ದೊರೆಯುತ್ತವೆ. ಚತುರ್ಥಿ ತಿಥಿ ಎರಡು ರೀತಿಯಾಗಿದೆ. ಅಮಾವಾಸ್ಯೆಯ ನಂತರ ಬರುವ ವರದ ಚತುರ್ಥಿ ಮತ್ತು ಪೌರ್ಣಿಮೆಯ ನಂತರ ಬರುವ ಸಂಕಟಹರ ಚತುರ್ಥಿ. ನಾವು ಈಗ ಆಚರಿಸುವುದು ಸಂಕಟಹರ ಚತುರ್ಥಿ. ಇದು ಸಂಕಟಗಳನ್ನು ನಿವಾರಿಸುವುದರಲ್ಲಿ ವಿಶೇಷವಾದದ್ದು. ಒಂದು ವೇಳೆ ಈ ಚತುರ್ಥಿ ಮಂಗಳವಾರ ಬಂದರೆ ಅದನ್ನು ಅಂಗಾರಕ ಚತುರ್ಥಿ ಎಂದು ಕರೆಯುತ್ತಾರೆ. ಇದು ಇನ್ನಷ್ಟು ಶಕ್ತಿಶಾಲಿ ಮತ್ತು ದೋಷ ನಿವಾರಣೆಗೆ ಅತ್ಯಂತ ಫಲಪ್ರದ. 2026ರಲ್ಲಿ ಈ ಸಂಕಟಹರ ಚತುರ್ಥಿ ಏಪ್ರಿಲ್ 5 ಭಾನುವಾರ ಬರುತ್ತದೆ. ಚತುರ್ಥಿ ತಿಥಿ ಏಪ್ರಿಲ್ 5 ಬೆಳಿಗ್ಗೆ 10:07ರಿಂದ ಆರಂಭವಾಗಿ ಏಪ್ರಿಲ್ 6 ಮಧ್ಯಾಹ್ನ 12:01ರವರೆಗೆ ಇರುತ್ತದೆ. ಈ ಋತವನ್ನು ಆಚರಿಸುವ ಮುಖ್ಯ ನಿಯಮ ಏನೆಂದರೆ ಚಂದ್ರೋದಯ ಸಮಯದಲ್ಲಿ ಚತುರ್ಥಿ ತಿಥಿ ಇರಬೇಕು. ಆದ್ದರಿಂದ ಏಪ್ರಿಲ್ 5 ಭಾನುವಾರವೇ ಈ ಋತವನ್ನು ಆಚರಿಸಬೇಕು, ಸೋಮವಾರ ಅಲ್ಲ. ಈ ದಿನ ಬೆಳಿಗ್ಗೆಯಿಂದಲೇ ಉಪವಾಸವನ್ನು ಆರಂಭಿಸಬೇಕು. ಕೆಲವರು ನೀರು ಮಾತ್ರ ಸೇವಿಸಿ ಉಪವಾಸ ಇರುತ್ತಾರೆ, ಕೆಲವರು ಫಲಾಹಾರ ತೆಗೆದುಕೊಳ್ಳುತ್ತಾರೆ. ಇದು ನಿಮ್ಮ ಸಾಮರ್ಥ್ಯ ಮತ್ತು ಸಂಪ್ರದಾಯದ ಮೇಲೆ ಅವಲಂಬಿತವಾಗಿದೆ. ಇನ್ನು ಗರ್ಭಿಣಿಯರು ಕಠಿಣ ಉಪವಾಸವನ್ನು ಮಾಡಬಾರದು. ನೀವು ಪೂಜೆ ಮಾಡಿ ಸಾತ್ವಿಕ ಆಹಾರ ಸೇವಿಸಿದರೆ ಸಾಕು. ಉಪವಾಸಕ್ಕಿಂತ ತಾಯಿ ಮತ್ತು ಮಗುವಿನ ಆರೋಗ್ಯ ಮುಖ್ಯವಾಗಿರುತ್ತದೆ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ಗಣಪತಿಯ ಚಿತ್ರ ಅಥವಾ ವಿಗ್ರಹವನ್ನು ಪೂಜಾ ಸ್ಥಳದಲ್ಲಿ ಇಟ್ಟು ಪೂಜೆ ಪ್ರಾರಂಭ ಮಾಡಬೇಕು. ಪೂಜೆ ಮಾಡಲು ವಿಶೇಷ ಸಮಯ ಎನ್ನುವುದಿಲ್ಲ. ಆದರೆ ಬೆಳಿಗ್ಗೆ 5:30ರಿಂದ ಮಧ್ಯಾಹ್ನದೊಳಗೆ ಅಥವಾ ಸಂಜೆ 6:05ರಿಂದ ರಾತ್ರಿ 9:20ರವರೆಗೆ ಪೂಜೆ ಮಾಡುವುದು ಉತ್ತಮ. ಸಂಜೆ ಪೂಜೆಯೇ ಮುಖ್ಯವಾದದ್ದು. ಈ ಸಮಯದಲ್ಲಿ ಸಂಕಟಹರ ಚತುರ್ಥಿ ಋತಕಥೆಯನ್ನು ಕೇಳುವುದು ಅಥವಾ ಓದುವುದು ಅತ್ಯಂತ ಅಗತ್ಯ. ಈ ಕಥೆಯನ್ನು ಕೇಳದೆ ಋತ ಪೂರ್ಣವಾಗುವುದಿಲ್ಲ. ಪೂಜೆ ಸಮಯದಲ್ಲಿ ಗಣಪತಿಗೆ ಅಷ್ಟೋತ್ತರ ಶತನಾಮಾವಳಿಯನ್ನು ಪಠಿಸಿ ಕುಂಕುಮ, ಅಕ್ಷತೆ, ಹೂಗಳಿಂದ ಅರ್ಚನೆ ಮಾಡಬೇಕು. ಕೈಯಲ್ಲಿ ಅಕ್ಷತೆ ಹಿಡಿದು ಕಥೆಯನ್ನು ಹೇಳುತ್ತಾ ಕೊನೆಯಲ್ಲಿ ದೇವರಿಗೆ ಸಮರ್ಪಿಸಬೇಕು. ನೈವೇದ್ಯವಾಗಿ ಮೋದಕ, ಹಣ್ಣುಗಳು, ಬೆಲ್ಲ, ತೆಂಗಿನಕಾಯಿ ಇತ್ಯಾದಿಗಳನ್ನು ಅರ್ಪಿಸಬೇಕು. ಗಣಪತಿಗೆ ಮೋದಕ ಬಹಳ ಪ್ರಿಯವಾದುದರಿಂದ ಸಾಧ್ಯವಾದರೆ ಮೋದಕಗಳನ್ನು ಮಾಡುವುದು ಉತ್ತಮ. ಈ ದಿನದ ಪೂಜೆಯಲ್ಲಿ ಭಕ್ತಿ ಮತ್ತು ಶ್ರದ್ಧೆ ಬಹಳ ಮುಖ್ಯ. ಈ ಋತದಲ್ಲಿ ಅತ್ಯಂತ ಮುಖ್ಯವಾದ ಭಾಗವೇ ಚಂದ್ರೋದಯ ಸಮಯದಲ್ಲಿ ಅರ್ಘ್ಯ ನೀಡುವುದು. ಉದಾಹರಣೆಗೆ ಬೆಂಗಳೂರು ಭಾಗದಲ್ಲಿ ಸುಮಾರು ರಾತ್ರಿ 9:02ಕ್ಕೆ ಚಂದ್ರೋದಯವಾಗುತ್ತದೆ. ಆ ಸಮಯದಲ್ಲಿ ಹೊರಗೆ ಹೋಗಿ ಚಂದ್ರನನ್ನು ನೋಡಿ ಕೈಯಲ್ಲಿ ಅಕ್ಷತೆ, ಹೂವು, ಹಾಲು ಅಥವಾ ನೀರು ಹಿಡಿದು ಚಂದ್ರನಿಗೆ ಅರ್ಘ್ಯ ನೀಡಬೇಕು. ಇದು ನಮ್ಮ ಕಷ್ಟಗಳನ್ನು ದೂರ ಮಾಡುವ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಒಂದು ವೇಳೆ ಮೋಡಗಳ ಕಾರಣದಿಂದ ಚಂದ್ರನು ಕಾಣಿಸದಿದ್ದರೆ ಒಂದು ನಾಣ್ಯವನ್ನು ತೆಗೆದುಕೊಂಡು ಅದನ್ನು ಚಂದ್ರನ ಪ್ರತಿರೂಪವಾಗಿ ಭಾವಿಸಿ ಅದಕ್ಕೆ ಅರ್ಘ್ಯ ನೀಡಬೇಕು. ಈ ವಿಧಾನವು ಶಾಸ್ತ್ರಸಮ್ಮತವಾಗಿದೆ ಮತ್ತು ಪೂಜೆ ಸಂಪೂರ್ಣವಾಗುತ್ತದೆ. ಒಂದು ವೇಳೆ ಮೋಡಗಳ ಕಾರಣದಿಂದ ಚಂದ್ರನು ಕಾಣಿಸದಿದ್ದರೆ ಚಂದ್ರೋದಯ ಸಮಯದ ನಂತರ ನೀವು ಆಕಾಶದ ಕಡೆ ನೋಡಿ ಅರ್ಘ್ಯವನ್ನು ಅರ್ಪಿಸಬಹುದು. ಗಣೇಶನಿಗೆ ಆರತಿ ಮಾಡಿ ನಂತರ ಉಪವಾಸವನ್ನು ಬಿಡಬಹುದು. ಪೂಜೆ ಮುಗಿದ ನಂತರ ಉಪವಾಸವನ್ನು ಮುರಿದು ದೇವರಿಗೆ ಅರ್ಪಿಸಿದ ನೈವೇದ್ಯವನ್ನು ಸೇವಿಸಬೇಕು. ಕೆಲವರು ಪೂಜೆ ನಂತರವೇ ಊಟ ಮಾಡುತ್ತಾರೆ, ಕೆಲವರು ರಾತ್ರಿ ಮಾತ್ರ ಉಪವಾಸ ಮುರಿಯುತ್ತಾರೆ. ನಿಮ್ಮ ಪದ್ಧತಿಯನ್ನು ಅನುಸರಿಸಬೇಕು. ಮಹಿಳೆಯರಿಗೆ ಮಧ್ಯದಲ್ಲಿ ಯಾವುದೇ ಅಡಚಣೆ ಬಂದರೆ ಆ ದಿನವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬಾರದು ಮತ್ತು ಮುಂದಿನ ತಿಂಗಳಿಂದ ಋತುವನ್ನು ಮುಂದುವರಿಸಬೇಕು. ಅಂದರೆ ಮಾಸಿಕ ಪೀರಿಯಡ್ಸ್ ಬಂದರೆ ಆವತ್ತಿನ ದಿನವನ್ನು ನೀವು ಲೆಕ್ಕಕ್ಕೆ ತೆಗೆದುಕೊಳ್ಳಬಾರದು. ಋತುವನ್ನು ನಿರಂತರವಾಗಿ ಭಕ್ತಿಯಿಂದ ಮಾಡಿದರೆ ಜೀವನದಲ್ಲಿ ಮಹತ್ತರ ಬದಲಾವಣೆಗಳು ಕಾಣಬಹುದು. ಮೊದಲ ಬಾರಿಗೆ ಈ ಋತುವನ್ನು ಮಾಡುವವರು ಚೈತ್ರ ಮಾಸದಲ್ಲಿ ಆರಂಭಿಸುವುದು ಅತ್ಯಂತ ಶುಭಕರ. ನಿರಂತರವಾಗಿ ಕೆಲವು ತಿಂಗಳು ಮಾಡಿದ ನಂತರ ಕೊನೆಯಲ್ಲಿ ಉದ್ಯಾಪನೆಯನ್ನು ಗಣಪತಿ ದೇವಾಲಯದಲ್ಲಿ ಪೂರ್ಣಗೊಳಿಸುವುದು ಉತ್ತಮ. ಈ ರೀತಿಯಾಗಿ ಶ್ರದ್ಧೆಯಿಂದ ಸಂಕಟಹರ ಚತುರ್ಥಿ ಋತುವನ್ನು ಆಚರಿಸಿದರೆ ಗಣಪತಿಯ ಕೃಪೆಯಿಂದ ಎಲ್ಲ ಸಂಕಟಗಳು ನಿವಾರಣೆಯಾಗುತ್ತವೆ, ಮನಸ್ಸಿನ ಎಲ್ಲ ಆಶೆಗಳು ನೆರವೇರುತ್ತವೆ ಮತ್ತು ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಹೆಚ್ಚುತ್ತದೆ. ನಿಮಗೆ ನಾನು ಕೊಟ್ಟಿರುವ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.
ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನೋ ಸುಖಿನೋ ಭವಂತು.